ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ ವಸತಿ ನಿಲಯಗಳಿಗೆ ಷರತ್ತುಗಳ ಉಲ್ಲಂಘನೆ ಮಾಡಿರುವ ಉಪನಿರ್ದೇಶಕ ಸೋಮಶೇಖರ್ ಅವರನ್ನ ಕರ್ತವ್ಯದಿಂದ ವಜಾಗೊಳಿಸಿ ಸೂಕ್ತ ತನಿಖೆ ಮಾಡಿ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡುವಂತೆ ಜೈ ಕನ್ನಡಿಗರ ಸೇನೆ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹಿಸಿದೆ. ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳನ್ನು ಸರಬರಾಜು ಮಾಡುವ ಟೆಂಡರ್ ಸಂಬಂಧಿಸಿದಂತೆ ಟೆಂಡರ್ ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ. ಈ ಅಕ್ರಮ ವ್ಯವಹಾರದ ಕುರಿತು ಕ್ರಮ ಜರುಗಿಸದೆ ಅಧಿಕಾರಿಗಳ ದುರುಪಯೋಗ ಮಾಡಿಕೊಂಡಿರುವ ಕಲಬುರಗಿ ಉಪನಿರ್ದೇಶಕ ಡಿ ಸೋಮಶೇಖರ್ ಅವರು ಆಹಾರ ಸರಬರಾಜು ಗುತ್ತಿಗೆದಾರರ ಜೊತೆಗೆ ಶಾಮೀಲಾಗಿ ಅವ್ಯವಹಾರ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಸರ್ಕಾರದ ನಿಯಮಗಳ ಪ್ರಕಾರ ಟೆಂಡರ್ದಾರರು ಯಾವುದೇ ವಸತಿ ನಿಲಯಗಳಿಗೆ ಆಹಾರ ಪದಾರ್ಥಗಳ ಪ್ರತಿ ತಿಂಗಳು 2ನೇ ತಾರೀಕು ಒಳಗಾಗಿ ನಿಲಯಗಳಿಗೆ ಸರಬರಾಜು ಮಾಡಬೇಕು. ಆದರೆ ಸರಿಯಾಗಿ ಆಹಾರ ಪದಾರ್ಥಗಳ ಸರಬರಾಜು ಮಾಡದೆ ಪ್ರತಿ ತಿಂಗಳ ಬೋಗಸ್ ಬಿಲ್ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಭಾರಿ ಅನ್ಯಾಯ ಮಾಡ್ತಿದ್ದಾರೆ. ಇಂತಹ ಕಡು ಭ್ರಷ್ಟ ಡಿ ಸೋಮಶೇಖರನ್ನ ಕೆಲಸದಿಂದ ವಜಾ ಮಾಡಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಉನ್ನತ ಮಟ್ಟದ ತನಿಖೆ ಮಾಡಲು ಆಗ್ರಹಿಸಲಾಗಿದೆ. ಏನೂ ಕೊಡ್ತಾ ಇಲ್ಲ, ನಮಗೂ ಏನೋ ನಮ್ಮ ಆಹಾರ ಏನಿಲ್ಲ ಮತ್ತು ಅಡುಗೆ ಮಾಡ್ಲಿಕ್ಕೆ ಏನಿಲ್ಲ ಅಂತ ಸಂದಾಗ ಅಲ್ಲಿ ಒಂದು ಇದ್ರೊಳಗೆ ಮೈನಾರಿಟಿ ಆಫೀಸ್ದಾಗ ಹೋದ್ರನಪ್ಪ ಅಂದ್ರೆ ಒಂದು ರೂಮ್ನೇದಲ್ಲಿ ಅಂದರು ಸುಮಾರು ವರ್ಷದ ಹುಳ ಹತ್ತಿಗೆಸಿ ಅಕ್ಕಿಗಳಿಗೆ ಮತ್ತು ಜೋಳ ಇರ್ಬೋದು ಮತ್ತು ಬ್ಯಾಳಿ ಇರ್ಬೋದು ಸುಮಾರು ಡಿ ಡಿ ಅವರು ಏನಾದರೂ ಹಗರಣ ಮಾಡಿಕೆಸಿ ಅವರು ಟೆಂಡರ್ನ ಇನ್ನೊಬ್ಬರು ಟೆಂಡರ್ ತೊಗೊಂಡು ಡಿ ಡಿ ಅವರು ಇಬ್ಬರು ಶಾಮೀಲಾಗಿ ಸುಮಾರು ವರ್ಷದಿಂದ 2023, 24, 25, 26ನೇ ಸಾಲಿನಲ್ಲಿ ನಾವು ಮಾಹಿತಿ ಕೊಡ್ರಿ ಅಂತಂದ್ರೆ ಇನ್ನೂ ತಕ್ಕ ನಮ್ಮ ಮಾಹಿತಿ ಇಲ್ಲ ಡಿ ಡಿ ಅವರು. ಈಗ ನಾವು ಕೇಳಕ್ಕೆ ಹೋದ್ರು ಡಿ ಡಿ ಅವರು ಒಟ್ಟ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಒಟ್ಟ ಸಿಗ್ತಾ ಇಲ್ಲ, ಒಟ್ಟು ಬರೀ ಸ್ವಿಚ್ ಆಫ್ ಫೋನ್ ಅದ. ಅದಕ್ಕೆ ನಾವು ಏನು ಮಾಡಿದ್ವಿ, ಒಂದು ವಾರದಲ್ಲಿ ನಾವು ಮೈನಾರಿಟಿ ಆಫೀಸಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಕರೆ ಕೊಡ್ತೀವಿ. ಅದು ಜೊತೆಯಲ್ಲಿ ಏನಪ್ಪ ಅಂದ್ರೆ ಸುಮಾರು ವರ್ಷದಿಂದ ಏನಂತಂದ್ರೆ ಬರೀ ಇದೇ ನಡೆದಿದ್ದೆ ಎಲ್ಲ ಸುಮಾರು ಸಂಘಟನೆಗಳು ಎಲ್ಲ ಮಾಡ್ತಾರೆ. ಅದೇ ಮೈನಾರಿಟಿಗೆ ಸಮಸ್ಯೆ ಭಾಳ ಅದ. ಯಾಕಂದ್ರೆ ಅವ್ರು ಬಂದ್ರೂಪ್ಲಿ ಏನದಂದ್ರೆ ಎಲ್ಲ ಸಮಸ್ಯೆಗಳು ಈಗ ಆಹಾರ ಇರ್ಬೋದು, ಒಟ್ಟು ಅಡುಗೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಏನು. ಈಗ ಲ್ಯಾಬ್ದಾಗ ಟೆಕ್ನಿಕಲಿ ಇದು ತನಿಖೆ ಮಾಡ್ರಪ್ಪ ಲ್ಯಾಬ್ದಾಗ ಅಂತಂದ್ರು ಅದು ಭೀ ಒಂದು ಡಿ ಡಿ ಅವರು ಇನ್ನೂ ತಕ್ಕ ನಾಪತ್ತಾಗಿದ್ದಾರೆ, ಒಟ್ಟು ಸಿಗ್ತಾ ಇಲ್ಲ. ಒಟ್ಟು ಏನಾದರೂ ಹಗರಣ ಅಂದ್ರೆ ಇದು ತನಿಖೆ ಭಾಳ ವರ್ಷಲಿದ್ದು ತನಿಖೆ ನಡೆದದ ಅಂದ್ರೆ ಅವರು ಡಿ ಡಿ ಅವರು ಇದ್ರೊಳಗೆ ಭಾಳ ಶಾಮೀಲ್ಯಾರ. ಎಷ್ಟೋ ಹಗರಣ ಆದರೂ ಟೋಟಲ್ 19 ಹಾಸ್ಟೆಲ್ಗಳು ಬರ್ತಾವೆ. 19 ಹಾಸ್ಟೆಲ್ದಾಗ ಅಂದ್ರೆ ಸುಮಾರು ವರ್ಷಲಿದ್ದು ಇದಕ್ಕೆ ಸಮಸ್ಯೆ ಆಗ್ತಾ ಇರ್ತದೆ. ನಾವು ಏನು ಕೇಳಕ್ಕೆ ಹೋದ್ರೆ ನಮಗೆ ದರ್ಪವನ್ನು ಕೊಡ್ತಾರೆ ಡಿ ಡಿ ಅವರು. ಅವ್ರು ಕೂಡಲೇ ಅವರಿಗೆ ಇಲ್ಲಿಂದ ವಜಾ ಉಳಿಸ್ಬೇಕು. ಮತ್ತು ಅಲ್ಲಿ ಇನ್ನೂ ಒಂದು ವಾರದಲ್ಲಿ ನಾವು ಅದು ಮೈನಾರಿಟಿ ಆಫೀಸ್ ಎದುರುಗಡೆನೇ ಧರಣಿ ಹಾಕೊಂಡು ನಾವು ಅಲ್ಲಿ ಮುತ್ತಿಗೆ ಹಾಕ್ಬೇಕಂತ ಕರೆ ಕೊಡ್ತೀವಿ. ಭ್ರಷ್ಟಾಚಾರ ಆಗಿದೆ ಅಂತಂದು ನಮ್ಮ ದತ್ತು ಬಾಸ್ಕಿ ಅವರು ಸುಮಾರು ದಿನಗಳಿಂದ ಮಾಹಿತಿ ಕೇಳೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಅಲ್ಲಿ ಮಾಹಿತಿ ಕೊಡುವಂತಂದಾಗ ಯಾವುದೇ ರೀತಿಯಿಂದ ಮಾಹಿತಿ ನೀಡ್ತಾ ಇಲ್ಲ. ಮತ್ತು ಅಲ್ಲಿ ಹೋದಾಗ ಅವರು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಬಿಡ್ತಾ ಇದ್ದಾರೆ. ಮತ್ತು ಅವರು ಏನೋ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಕರೆದ ನಂತರ ಟೆಂಡರ್ದಲ್ಲಿ ಯಾವುದೇ ರೀತಿಯಿಂದ ಅವರು ಟೆಂಡರ್ಗೆ ಫುಡ್ಡೇ ಎಲ್ಲೂ ಯಾವುದೋ ಹಾಸ್ಟೆಲ್ಗೆ ಫುಡ್ಗಳನ್ನು ಅವರು ಕೊಟ್ಟಿಲ್ಲ. ಇವರು ನಮ್ಮ ದತ್ತು ಬಾಸ್ಕಿ ಸರ್ ಅವರು ಅಲ್ಲಿ ಕೇಳಿದ್ದಾರೆ ಮಾಹಿತಿ 2023, 24 ಸಾಲಿನಲ್ಲಿ ಮಾಹಿತಿ ಕೊಡಬೇಕು ಮತ್ತು 24, 25 ಸಾಲಿನಲ್ಲಿರುವಂಥ ಮಾಹಿತಿ ಕೊಡಬೇಕು ಮತ್ತು 25, 26ನೇ ಸಾಲಿನಲ್ಲಿ ಮಾಹಿತಿ ನೀಡ್ರಿ ಅಂತಂದ್ರೂ ಇವತ್ತಿನ ಅವರು ಯಾವುದೇ ರೀತಿಯಿಂದ ಮಾಹಿತಿ ನೀಡಿಲ್ಲ. ಇವರು ಸರ್ ಅವರು ಫೋನ್ ಮಾಡಿದಾಗ ಒಂದು ಸಲ ಅವ್ರು ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದ್ದಾರೆ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇವರು ನನಗೂ ಫೋನ್ ನಂಬರ್ ಕೊಟ್ಟಿದ್ರು, ನಾನು ಫೋನ್ ಮಾಡಿದೆ. ಅವ್ರು ಫೋನ್ ಮಾಡಿದ ನಂತರ ರಿಂಗ್ ಆಯಿತು. ರಿಂಗ್ ಆದ ನಂತರ ಇನ್ನೊಂದು ಸಲ ಹಚ್ಚಿದೆ, ಅದು ಸ್ವಿಚ್ ಆಫ್ ಆಯಿತು. ಅವರು ಅಲ್ಲಿಗೆ ಕಚೇರಿಯಲ್ಲಿ ಕೂಡ್ತಾ ಇಲ್ಲ. ಸಂಬಂಧಪಟ್ಟ ಯಾರು ಅವ್ರದ್ದು ಚೀಲೆಗಳಿದ್ದಾರೆ ಅಂತ ಅವ್ರು ಯಾರು ಚೀಲೆಗಳು ಬಳಗದವರಿದ್ದಾರೆ ಅಂಥವ್ರಿಗೆ ಅವ್ರಿಗೆ ಟೆಂಡರನ್ನು ಕೊಟ್ಟು ಬೋಕಸ್ ಬಿಲ್ ಎತ್ತಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು ಸಂಘಟನೆಗಳು ಆ BCM ಆಫೀಸ್ ಎದುರು ಸುಮಾರು ಜನ ಹೋರಾಟನೂ ಮಾಡಿದ್ದಾರೆ ಮತ್ತು ಅದ್ರ ಬಗ್ಗೆ ಸುದ್ದಿಗೋಷ್ಠಿ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ಗಳಿಗೆ ಅವ್ರು ಫುಡ್ ಹಂಚ್ತಾ ಇಲ್ಲ ಮತ್ತು ಮಕ್ಕಳಿಗೆ ಫುಡ್ ಸಿಗ್ತಾ ಇಲ್ಲ ಮತ್ತು ಉತ್ತಮವಾಗಿ ಆಹಾರ ಸಿಗ್ತದಿಲ್ಲ ಅಂತಂದು ಅವ್ರು ಹೋರಾಟ ಮಾಡ್ಕೊತಾನೆ ಬಂದಿದ್ದಾರೆ. ಅವರು ನಮಗೂ ಮಾಹಿತಿ ಬಂದಾಗ ದತ್ತು ಬಾಸ್ಕಿ ಅವ್ರಿಗೆ ಮಾಹಿತಿ ಬಂದಾಗ ದತ್ತು ಬಾಸ್ಕಿ ಅವರು ಅವ್ರು ಹೋಗಿ ಕೇಳಿದ ನಂತರನೂ ಕೊಡಲಾಗ್ಯಾರೆ. ಅದಕ್ಕೆ ನಾವು ಇವತ್ತು ಒಂದು ಸುದ್ದಿಗೋಷ್ಠಿ ಮೂಲಕ ಅವ್ರಿಗೆ ಒಂದು ವಾರ ಅವರಿಗೆ ಗಡುವು ಕೊಟ್ಟಿದ್ದೇವೆ. ಒಂದು ವಾರಿನಲ್ಲಿ ಅವರು ನಮಗೆ ಆ ಸಂಪೂರ್ಣವಾಗಿ ಮಾಹಿತಿ ಎಲ್ಲೆಲ್ಲಿ ಅವ್ರು ಫುಡ್ ಹಂಚಿಕೆ ಮಾಡಿದ್ದಾರೆ, ಯಾವ ಹಾಸ್ಟೆಲ್ಗೆ ಫುಡ್ ಏನೇನು ಕೊಟ್ಟಿದ್ದಾರೆ, ಸರ್ಕಾರ ಆದೇಶ ಚಾಟ್ ಮೂಲಕ ಏನೇನು ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಕೊಡಬೇಕು. ಮಕ್ಕಳಿಗೆ ಏನೇನು ಕೊಡಬೇಕು ಮತ್ತು ಯಾವ ಫುಡ್ ಯಾರ್ದಾಗ ಕೊಡ್ತಾ ಇದ್ದಾರೆ ಮತ್ತು ಅದಕ್ಕೆ ಅನುದಾನ ಎಷ್ಟು ಬಂತು, ಬಜೆಟ್ ಎಷ್ಟು ಬಂತು ಅಂತ ನಾನಂಥದ್ದು ಎಲ್ಲ ನಮಗೆ ಅವರು ವಿವರವಾಗಿ ಮಾಹಿತಿ ಕೊಡಬೇಕು ಅಂತಂದು ಇವತ್ತು ದತ್ತು ಬಾಸ್ಕಿ ಅವರು 2023, 24 ಸಾಲಿನಲ್ಲಿ ಮತ್ತು 24, 25, 25, 26 ಸಾಲಿನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ನಾವು ಮುಂದೆ ಏನು ಒಂದು ವಾರದಲ್ಲಿ ಏನು ನಾವು BCM ಆಫೀಸ್ ಮುತ್ತಿಗೆ ಹಾಕ್ಬೇಕಂತಿದ್ದೇವೆ, ಆ ಮುತ್ತಿಗೆಯನ್ನು ವಾಪಸ್ ತಿಕ್ಕೋತೇವೆ ಅವ್ರು ಮಾಹಿತಿ ಕೊಟ್ಟರೆ. ಒಂದು ವಾರದಲ್ಲಿ ನಮಗೆ ಮಾಹಿತಿ ನೀಡ್ಲಿಕ್ಕಂತಂದರೆ ನಾವು BCM ಆಫೀಸ್ಗೆ ಮುಂದೆ ಮುತ್ತಿಗೆ ಹಾಕುವ ಮೂಲಕ ಅಲ್ಲಿ ಪ್ರತಿಭಟನೆ ಮೂಲಕ ಮುತ್ತಿಗೆ ಹಾಕಿ ಅಲ್ಲಿ ನಮ್ಮ ಜೈ ಕನ್ನಡ ರಕ್ಷಣಾ ವೇದಿಕೆ ಮತ್ತು ಜೈ ಕನ್ನಡಿಗರ ಸೇನೆ ವತಿಯಿಂದ ನಾವು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವ ಅನಿವಾರ್ಯ ಆಗ್ತದೆ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.